ATS ಅವರು ಗುಜರಾತ್ನ ATS ಅವರು ಬಂದು ರಾಜ್ಯದಲ್ಲಿ ಭಯೋತ್ಪಾದಕ ಲಿಂಕನ್ನು ಹೊಂದಿರೋರನ್ನ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡ್ತಾ ಇದ್ರು. ಇಲ್ಲಿರುವಂಥ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಇಲ್ಲಿರುವಂಥ ಪೊಲೀಸರು ಏನು ಮಾಡ್ತಾ ಇದ್ರು, ಇಲ್ಲಿರುವಂಥ ಗೃಹ ಸಚಿವರು ಏನು ಮಾಡ್ತಾ ಇದ್ರು ಅಂತ ನೀವು ಕೇಳ್ತಾ ಇದ್ರಲ್ವಾ. ಅದೇ ಪ್ರಶ್ನೆಯನ್ನು ಅವರು ಕೇಳ್ತಾ ಇರುವಂಥದ್ದು. ಯಾರೋ ಬಂದು ಏನೋ ಬಾಂಬ್ ಹಾಕಿ ಹೋಗ್ತಾರೆ, ಸ್ಫೋಟಿಸಿ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಇಂಟೆಲಿಜೆನ್ಸ್ ಏನಾಯಿತು, ದೆಹಲಿಯಲ್ಲಿರುವಂಥ ಇಂಟೆಲಿಜೆನ್ಸ್ ಏನಾಯಿತು, ಭದ್ರತೆ ಲೋಪ ಆಗಿಲ್ವಾ, ಅದನ್ನ ಬಗ್ಗೆ ಕೇಳಿ ಸರ್. ಒಂದು ನಿಮಿಷ ಕೇಳಿ ಸರ್. ಗೃಹ ಸಚಿವರ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಆಯ್ತು. ಈಗ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಕೇಳ್ತಾ ಇರುವಂಥದ್ದು. ಈಗ ನೋಡಿ, ಇಂಟೆಲಿಜೆನ್ಸಿ ಕರ್ನಾಟಕ ಹಂಗಂದ್ರೆ ಗೃಹ ಸಚಿವರು ಜವಾಬ್ದಾರಿ ಇಲ್ವಾ? ದಿಲೀಪ್ ಸರ್, ಒಂದ್ ನಿಮಿಷ ಕೇಳಿ. ಆ ATS ಅವರು ಕರ್ನಾಟಕ ಅಂತ ಬಂದು ಅರೆಸ್ಟ್ ಮಾಡಿದಲ್ಲ, ಅವ್ರು ಭಯೋತ್ಪಾದಕರು ಅಥವಾ ಉಗ್ರರು, ಶಂಕಿತ ಉಗ್ರರು ದೆಹಲಿಯಲ್ಲಿ ಇದ್ರು ಕೂಡ ಗುಜರಾತ್ನ ATS ಅವರು ಹೋಗಿ ಅರೆಸ್ಟ್ ಮಾಡ್ತಾ ಇದ್ರು. ಆಗ ದೆಹಲಿಯಲ್ಲಿ ಇದ್ದಂತ ಗೃಹ ಸಚಿವರು ಕೆಲಸ ಮಾಡ್ತಿಲ್ಲ ಅಂತ ಅರ್ಥನಾ ಅಲ್ವಾ? ಅದೇ ಅಷ್ಟೇ. ದೇಶದಲ್ಲಿ ಭಯೋತ್ಪಾದನೆ ಅಥವಾ ಭಯೋತ್ಪಾದಕ ಚಟುವಟಿಕೆ ಅಂತ ಬಂದಾಗ ಭಯೋತ್ಪಾದನೆ ಚಟುವಟಿಕೆನ ನಿಗ್ರಹ ಮಾಡುವಂತ ಯಾವುದೇ ಪಡೆ ಆಗಿರ್ಬೋದು, ಯಾವುದೇ ರಾಜ್ಯಕ್ಕೆ ಹೋಗಿ ಯಾರನ್ನೇ ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ಆ ಕೆಲಸ ಮಾಡ್ತಾ ಇದೆ. ಇಂಟೆಲಿಜೆನ್ಸಿ ಫೈಲ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಭದ್ರತೆ ಬಗ್ಗೆ ಆಯ್ತು ಸರ್, ನಿನ್ನೆ ಆಗಿರೋದ್ರಲ್ಲಿ ಇಂಟೆಲಿಜೆನ್ಸಿ ಫೈಲೂರ್ ಇಲ್ಲ, ಭದ್ರತೆಯ ಫೈಲೂರ್ ಎಲ್ಲವೂ ಕೂಡ ಸುಸೂತ್ರವಾಗಿತ್ತು ಅಂತ ಒಪ್ಪಿದ್ದೀರಾ? ಎಲ್ಲವೂ ಕೂಡ ಸುಸೂತ್ರವಾಗಿ ನಿನ್ನೆ ಬಗ್ಗೆ ಮಾತನಾಡಿ ಸರ್. ಎಲ್ಲವೂ ಕೂಡ ಸುಸೂತ್ರವಾಗಿತ್ತಾ? ಎಲ್ಲವೂ ಕೂಡ ಸುಸೂತ್ರವಾಗಿತ್ತಾ? ಇಂಟೆಲಿಜೆನ್ಸ್ ಕರೆಕ್ಟ್ ಆಗಿತ್ತು, ಭದ್ರತೆ ಸುಸೂತ್ರವಾಗಿತ್ತು. ಎಲ್ಲರೂ ಕೂಡ ಚಾಂದಿನಿ ಚೌಕ್ ಹೆಂಗಿರುತ್ತೆ ಗೊತ್ತಾ ಸರ್? ಗೊತ್ತಿದೆ. ಚಾಂದಿನಿ ಚೌಕ್ ಅಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ? ಚಾಂದಿನಿ ಚೌಕ್ ಅಲ್ಲಿ ಎಷ್ಟು ಜನ ಬಂದು ಹೋಗ್ತಾರೆ ಗೊತ್ತಾ ಸರ್? ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಸರ್. ಅಷ್ಟು ಜನ ಒಂದು ಕಡೆ ಸೇರ್ತಾ ಇರುವಂತಹ ಪ್ರದೇಶದಲ್ಲಿ 3 ಗಂಟೆಯಿಂದ ಒಂದು ಕಾರ್ ನಿಂತಿದೆ. ಆ ಕಾರ್ನ ಕೇಳೋರು ಯಾರು ಇಲ್ಲ. ಅದೊಂದು ಪ್ರಶ್ನೆ. ಬಾಂಬ್ ಬ್ಲಾಸ್ಟ್ ಆದ ನಂತರ ಅಥವಾ ಕಾರ್ ಬ್ಲಾಸ್ಟ್ ಆದ ನಂತರ ಒಂದು ಮಾಹಿತಿ ಗೊತ್ತಾಗುತ್ತೆ. ಒಂದು 10 ನಿಮಿಷ ಆದ್ಮೇಲೆ ಜನರು ಬರ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟು ಜನ ಸೇರ್ತಾ ಇದ್ರಲ್ಲ ಸರ್, ಅಲ್ಲಿರುವಂತ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ. ಆತ ಕಾರನ್ನ ತೆಗೆದುಕೊಂಡು ಹೋಗಿ ಒಂದು ಇದ್ರೊಳಗಡೆ ಏನೋ ಸಿಗ್ನಲ್ ಅಲ್ಲಿ, ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ತೆಗೆದುಕೊಂಡೋಗಿ ನಿಲ್ಲಿಸಿ ಪಾರ್ಕ್ ಮಾಡಿ ಗಾಡಿಗಳು ವೆಹಿಕಲ್ಗಳು ಜಾಸ್ತಿ ಬರೋದನ್ನ ವೇಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾನೆ. ಇಸ್ ಅ ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್. ಅದಕ್ಕಿಂತ ಮುಂಚೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ದಕ್ಕೇನೆ ATS ನವರಾಗ ಅವ್ನ ಮನೆಗೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿದ್ದಂತ 2,000 kg ಏನು RDX ಅನ್ನು ವಶಪಡಿಸ್ಕೊಂಡಿದ್ದಾರೆ. ಅಮೋನಿಯಂ ನೈಟ್ರೇಟ್. ಇಟ್ ಮೇ ಬಿ ಏನಾದ್ರೂ 2,000 kg ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿದೆ, ಇಡೀ ದೆಹಲಿಯನ್ನ ಬ್ಲಾಸ್ಟ್ ಮಾಡಬಹುದಾಯ್ತು. ಒಂದು ದೊಡ್ಡ ಅನಾಹುತವನ್ನ ಇವತ್ತು ತಡೆದಿದ್ದಾರೆ ನಮ್ಮ ಏನು ಭಯೋತ್ಪಾದಕ ನಿಗ್ರಹ ದಳ. ಅದಕ್ಕೆ ನಾವು ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳೋಣ. ಆದ್ರೆ ಇದು ಆಗಬಾರ್ದಿತ್ತು, ಆಗಿದೆ. ಇದರ ವಿರುದ್ಧವಾಗಿ ಪ್ರತಿಯೊಂದು ಪಕ್ಷದವರು ನಿಂತ್ಕೊಬೇಕು. ಆದ್ರೆ ಇದಕ್ಕೆ ಕಾರಣ ಆಗಿರ್ತಕ್ಕಂಥವ್ರನ್ನ ನಾವು ಹೊಡಿತೀವಿ, ಹಿಡಿತೀವಿ ಅಂತೇಳಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡ್ತಕ್ಕಂಥ ಮಾತೇ ಇಲ್ಲ. ಭಯೋತ್ಪಾದಕರನ್ನ ಮೂಲೋತ್ಪತ್ತಿ ಮಾಡೋವರೆಗೂ ಸಹ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ಸರ್. ಓಕೆ, ಶಿವಲಿಂಗ ಸರ್, ನೀವು ಆಗ್ಲೇ ಮಾತನಾಡ್ತಾ ದೆಹಲಿಯಲ್ಲಿರುವಂತಹ ಪೊಲೀಸರು, ಸ್ಥಳೀಯ ಪೊಲೀಸರು ಮೈ ಮಾಡ್ತಿದ್ರ ಅಂತ ಹೇಳಿ ನೀವು ಪದವನ್ನು ಯೂಸ್ ಮಾಡಿದ್ರಿ ಅಲ್ವಾ? ನಿಮ್ಗೆ ಅನ್ಸುತ್ತಾ? ಅಥವಾ ಭದ್ರತೆಯ ಬಗ್ಗೆ ಮಾತನಾಡೋದಾದ್ರೆ ಅಂದ್ರೆ ಒಂದಿಷ್ಟು ನಿರ್ಲಕ್ಷ್ಯ ವಹಿಸಿದ್ವಾ? ಅದಕ್ಕೆ ನೀವೇ ಉತ್ತರ ಕೊಟ್ರಿ. ಬಿಹಾರಲ್ಲಿ ಎಲೆಕ್ಷನ್ ನಡೆಯೋದ್ರಿಂದ ಇಲ್ಲಿನ ಒಂದಷ್ಟು ಸಿಬ್ಬಂದಿ ಅವ್ರಿಗೆ ಕಾನೂನು ಅನ್ಸುತ್ತೆ ಅದು ಅಲ್ಲಿ ಫರೀದಾಬಾದ್ ಹಿಡಿದಿದ್ದು ಹೆಂಗೆ ಅಂದರೆ ಕಾಶ್ಮೀರಿಂದ ಅವ್ರಿಗೆ ಲಿಂಕ್ ಸಿಗುತ್ತೆ. ಲಿಂಕ್ ಅಂತ ಹೇಳಿದ್ರು, ಅದು ಮೌಲ್ಯದು. ಅದ್ರ ಮೇಲೆ ಬಂದು ಅವರಲ್ಲಿ ಮಾಡ್ತಾರೆ. ಇವರು ಸ್ವಲ್ಪ ಜೋರಾಗಿ ಪ್ರೋಆಕ್ಟಿವ್ ಆಗಿದ್ದರೆ ಈ ಘಟನೆ ನೀವು ಹೇಳಿದ್ದಾಗೆ ನಡೀತಾ ಇರಲ್ಲ ಅನಿಸುತ್ತೆ. ಇವರು ಪ್ರೋಆಕ್ಟಿವ್ ಆಗಿದ್ದರೆ ಫರೀದಾಬಾದಲ್ಲಿ ಏನಾಯಿತು ನಮ್ಮ ಪಕ್ಕದಲ್ಲಿದೆ ಅಂತ ಇವರು ಜೋರಾಗಿ ಅದನ್ನು ಪರಿಶೀಲನೆಗೆ ತೊಡ್ಕೊಂಡಿದ್ರೆ ಮೋಸ್ಟ್ಲಿ ಇದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಓಕೆ, ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇರ್ಷಾದ್ ಸರ್ ಆಗಲೇ ಒಂದು ಪಾಯಿಂಟ್ ಎತ್ತಿದ್ರು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಎಲ್ಲ ಅವಕಾಶಗಳು ಭಾರತಕ್ಕಿತ್ತು. ಪಾಕಿಸ್ತಾನವನ್ನ ವಿಶ್ವದ ಭೂಪಟದಿಂದ ಉಡೀಸ್ ಮಾಡುವಂತಹ ಎಲ್ಲ ಅವಕಾಶಗಳು ಕೂಡ ಭಾರತಕ್ಕಿತ್ತು. ಎಲ್ಲ ಒಂದು ಕಡೆ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ ತಪ್ಪಾಯ್ತಾ ಅಂತ ಅದೊಂದು ಹುಚ್ಚುವಾದ.
ನೀವು ಯಾವ ದೇಶನೂ ಮ್ಯಾಪ್ನಿಂದ ತೆಗಿಯೋಕ್ಕಾಗಲ್ಲ. ಪಾಕಿಸ್ತಾನ 23 ಕೋಟಿ ಜನ. ಒಂದು ನಿಮಿಷ ನೀವು ಮತ್ತೆ ಬಿಜೆಪಿ ಹೇಳ್ತೀರಿ ಒಡಿಸ್ ಮಾಡಬೇಕು ಅಂತ. ಅಲ್ಲ ನೀವು ಹೆಂಗಾಯ್ತು ಅರ್ಥ ಆಯ್ತಲ್ಲ? ಓಕೆ, ಒಂದು ಟೆಕ್ನಿಕಲ್ ಆಯ್ತು ಸರ್, ಆಯ್ತು, ಒಂದು ಕ್ಲಿಯರ್ ಆಯ್ತಾ? ಭೂಪಟದಿಂದ ಕಿತ್ತಾಕಕ್ಕಾಗಲ್ಲ. ನಾವು ಅಟ್ಯಾಕ್ ಮಾಡಿದ್ರಿ, ನೀವು ಅಟ್ಯಾಕ್ ಮಾಡಿದ್ರಲ್ಲ ಅಲ್ಲ, ಯಾರು ಅಟ್ಯಾಕ್ ಮಾಡ್ತಾರೆ ಸರ್? ನಾವು ಅಟ್ಯಾಕ್ ಮಾಡಿದ್ರಿ ಅಂತ ಹೇಳಿದ್ರೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದ್ದು ಅಲ್ವಾ? ಭಾರತೀಯ ಸೇನೆ ಮನಮೋಹನ್ ಸಿಂಗ್ ಅಂತ 10 ವರ್ಷ ಪ್ರಧಾನಿಯಿಂದ ಯಾಕೆ ಅಟ್ಯಾಕ್ ಮಾಡಕ್ಕಾಗಿಲ್ಲ? ನರೇಂದ್ರ ಮೋದಿ ಅವರು ಯಾಕೆ ಬರಬೇಕಾಗಿತ್ತು ಅಟ್ಯಾಕ್ ಮಾಡಲಿಕ್ಕೆ? ಒಂದು ನಿಮಿಷ ಕೇಳಿ. ಈ ವಿಚಾರದಲ್ಲಿ ನಂದೊಂದು ವಾದ ಇದೆ. ಯಾವುದೇ ಯುದ್ಧ ನಡೆದ್ರೆ ಶ್ರೀಮಂತರು ಯುದ್ಧಕ್ಕೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಡ್ಲಿಕ್ಕೆ ತಯಾರಾಗಿರ್ತಾರೆ. ಶ್ರೀಮಂತರು ಎಲ್ಲಾ ವ್ಯವಸ್ಥೆಗಳನ್ನ ನೀರಿಂದ ಹಿಡಿದು ಎಲ್ಲವೂ ಕೂಡ. ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡೋರು, ಅಧಿಕಾರದಲ್ಲಿರೋರು ಏನು ಮಾಡಿ ಅಂತ ಹೇಳಿ, ಅವರು ಕೂಡ ವಿಪಕ್ಷದವರು ಕೂಡ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಯುದ್ಧಕ್ಕೆ ಜನ ಕಳಿಸೋದು ಯಾರು ಅಂದ್ರೆ ಬಡವರು ಸರ್, ಬಡ ಜನರು. ಈ ಜನರು ಇರ್ತಾರಲ್ವ ಜನ. ಒಂದ್ ನಿಮಿಷ ಕೇಳಿ ಸರ್, ಕೇಳಿ ಸರ್, ಯಾರು ತಪ್ಪು ಸರ್? ಯಾವ ರಾಜಕಾರಣಿಯ ಮಗ ಸೈನ್ಯಕ್ಕೆ ಹೋಗಿದ್ದಾನೆ? ಒಂದ್ ನಿಮಿಷ ಕೇಳಿ ಸರ್, ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಸಾಮಾನ್ಯ ಜನರು ನೋಡಿ ಸರ್, ನಿಮ್ಮ ವಾದ ನಿಮ್ದು ಕೇಳಿ, ನನ್ನೊಂದು ವಾದ ಅಂತಾನೆ ಹೇಳ್ತಾ ಇದ್ದೀನಿ. ನನ್ನ ವಾದ ಅಂತಾನೆ ಹೇಳ್ತಾ ಇದ್ದೀನಿ, ನಾನು ಅಂಡರ್ಲೈನ್ ಮಾಡ್ಕೋತಾ ಇದ್ದೀನಿ. ನನ್ನ ವಾದನೆ ಇದು. ಏನು ಅಂತ ಹೇಳಿದ್ರೆ ಇರೋರು ಕಳಿಸ್ಕೊಡ್ತಾರೆ, ಅಧಿಕಾರದಲ್ಲಿ ಇರೋರು ಕಳಿಸ್ಕೊಡ್ತಾರೆ. ಬಟ್ ಈ ಸೇನೆಯಲ್ಲಿ ಸಾವು ಯಾರು ಸಾಯ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಸೈನಿಕರು ಸಾಯ್ತಾರೆ ಸರ್. ದೇಶಕ್ಕೋಸ್ಕರ ಜನರನ್ನು ಕಳಿಸ್ಕೊಡ್ತಾರೆ. ಬಟ್ ಯುದ್ಧ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಈ ಯುದ್ಧಕ್ಕೆ ಸಪೋರ್ಟ್ ಮಾಡಿದ್ರಲ್ವಾ ಅವರೆಲ್ಲರೂ ಕೂಡ ಯುದ್ಧದಿಂದ ಬರುವಂತಹ ಲಾಭವನ್ನು ಅನುಭವಿಸ್ತಾರೆ. ರಾಜಕಾರಣಿಗಳು ಬೆಳೆಯನ್ನ ಬಯಸ್ಕೋತಾರೆ, ಒಪ್ಕೋಬೇಕಾಗಿರುವಂತದ್ದೇ. ಶ್ರೀಮಂತರು ಅವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನ್ ಬೇಕಾದ್ರೆಲ್ಲ ಪಡ್ಕೋತಾರೆ. ಬಟ್ ಮಕ್ಕಳನ್ನ ಕಳೆದುಕೊಂಡಿರೋರು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಕೂಡ ಅವ್ರು ರೆಡಿ ಆಗಿರ್ತಾರೆ, ಇನ್ನೊಂದು ಯುದ್ಧ ನಡೀಲಿ ನನ್ನ ಮಗನ್ ಕಳ್ಸ್ಕೊಡ್ತೀನಿ ಅಂತ ಹೇಳಿ. ಇಲ್ಲಿ ಪದೇ ಏನಾಗುತ್ತೆ ಅಂತ ಹೇಳಿದ್ರೆ ಯುದ್ಧ ಎಲ್ಲದಕ್ಕೂ ಕೂಡ ಉತ್ತರ ಆಗಲ್ಲ. ನಾವು ಶಿಲಿಂಗರ್ ಜೊತೆ ನಾವು ಇದ್ರ ಬಗ್ಗೆ ತುಂಬಾ ಚರ್ಚೆ ನಡೆಸಿದ್ವಿ ಕಳೆದ ಬಾರಿ ಪಹಲ್ಗಾಮ್ ದಾಳಿ ಸಂದರ್ಭದಲ್ಲಿ. ಈ ಕದನ ವಿರಾಮ ಅಂತ ಬಂತು. ಕದನ ವಿರಾಮ ಅಂತ ಹೇಳಿದ್ರೆ ಸೋಲನ್ನು ಒಪ್ಕೊಂಡಂಗೂ ಅಲ್ಲ, ಬಟ್ ಅವಕಾಶವನ್ನ ನೋಡಿ. ಪಾಕಿಸ್ತಾನದ ವಿರುದ್ಧ ನಾವು ಮಾಡಿದ್ದ ಸಂಘರ್ಷನ ಅಂತ ಹೇಳಿದ್ರೆ ಅದು 100% ಯುದ್ಧವನ್ನ ಘೋಷಣೆ ಮಾಡಿದ್ ನಡೆಸಿದ್ದಲ್ಲ. ನಾವು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನು, ನಮ್ಮ ಟಾರ್ಗೆಟ್ ಇದ್ದು ಭಯೋತ್ಪಾದಕರು ಅಂತ. ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಹೌದು, ನಾವು ಅದನ್ನೇ ಹೇಳ್ತಾ ಇರೋದು, ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ. ಆ ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಹಿಡಿತ ನಮ್ಮ ಕೈಯಲ್ಲಿ ಇತ್ತು ಅಂತ ಕಂಪ್ಲೀಟ್ ಆಗಿ ಆ ಸಂಘರ್ಷದಲ್ಲಿ ಹಿಡಿತ ನಾವು ಮೇಲ್ಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಮುಂದುವರಿಸಬಹುದಿತ್ತ. ಶಿವಲಿಂಗೇಗೌಡರು ಶಿವಲಿಂಗ ಸರ್ ಇದನ್ನ ಹೇಳ್ತಾ ಇದ್ರು, ಸರ್ ಜೊತೆಲೇ ಇದ್ರು ಅವತ್ತು ಮಾತನಾಡುವಂತ ಸಂದರ್ಭದಲ್ಲಿ. ಏಕಾಏಕಿಯಾಗಿ ಕದನ ವಿರಾಮ ಘೋಷಣೆ ಆಗಿದ ತಕ್ಷಣ ಅವರು ಕೂಡ ಡಿಸಪಾಯಿಂಟರ್ ಆದ್ರು. ಅವಕಾಶ ಇತ್ತು ಒಂದು ಮಾತು ಅಂತ ಹೇಳಿ, ಎಲ್ಲ ಅವಕಾಶಗಳಿತ್ತು. ಈ ಟೈಮಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನ ಭಾರತ ತೆಗೆದುಕೊಳ್ಬಹುದಾಗಿತ್ತು ಅಂತ ಹೇಳಿ. ಇಫ್ ಇನ್ ಕೇಸ್ ಏನಾದ್ರೂ ಆ ಗಟ್ಟಿ ನಿರ್ಧಾರವನ್ನ ಅವತ್ತು ತೆಗೆದುಕೊಂಡಿದ್ರೆ ಒಂದು ಪಾಠ ಆಗ್ತಿತ್ತ, ಒಂದು ಎಕ್ಸಾಂಪಲ್ ಸೆಟ್ ಆಗ್ಬೋದಿತ್ತಾ, ಇಂತಹ ಘಟನೆಗಳು ಮರುಕಳಿಸದೆ ಬ್ರೇಕ್ ಹಾಕ್ಬೋದಿತ್ತಾ ಅಂತ ಒಂದು ಚರ್ಚೆ. ಅಲ್ಲ, ಭಯೋತ್ಪಾದನೆ ಅಂತಕ್ಕಂಥದ್ದು ಒಂದು ಕ್ಯಾನ್ಸರ್ ಕಣ ಇದ್ದಂಗೆ ಸರ್. ಅವತ್ತು ಏನು ಪಹಲ್ಗಾಮ್ ಅಟ್ಯಾಕ್ ಆದಾಗ ಏನು ಆಪರೇಷನ್ ಸಿಂಧೂರ ಮಾಡ್ತೀವೋ ಅವತ್ತು ಬಾರ್ಡರ್ನಲ್ಲಿ ಇರ್ತಕ್ಕಂಥ ಅಷ್ಟು ಉಗ್ರಗರ ಒಂದು ತಾಣಗಳನ್ನ ಅಟ್ಯಾಕ್ ಮಾಡ್ತೀವಿ. ಅದಾದ್ಮೇಲೆ ಪಾಕಿಸ್ತಾನ ಏರ್ ಬೇಸ್ಗೆ ಹೋಗ್ತೀವಿ, ಪಾಕಿಸ್ತಾನ ಏರ್ ಬೇಸ್ಗಳನ್ನ ಹೊಡಿತೀವಿ. ಇಷ್ಟೆಲ್ಲ ಆದ್ಮೇಲೂ ಸಹ ಕದನ ವಿರಾಮ ಅಂತೇಳಿ ಪಾಕಿಸ್ತಾನದ ಕಡೆಯಿಂದ ಬರುತ್ತೆ, ಆಫರ್ ಬರುತ್ತೆ, ದಯಮಾಡಿ ಬಿಟ್ಬಿಡಿ ಈ ವಿಚಾರನ ಇಲ್ಲಿಗೆನೆ ಅಂತೇಳಿ ಅವರು ಮಂಡಿ ಊರ್ತಾರೆ ಬಂದು ಭಾರತದ ಮುಂದಗಡೆ. ಸೊ ಎಲ್ಲ ಉಗ್ರರ ಒಂದು ನೆಲೆಗಳನ್ನ ನಾಶ ಮಾಡಾದ್ಮೇಲೆ ಕದನ ವಿರಾಮಕ್ಕೆ ಹೋಗುತ್ತೆ. ಸರ್
ನೀವು ಅವಾಗಲೇ ಇನ್ನೊಂದು ಮಾತು ಹೇಳಿದ್ರಿ, ಯುದ್ಧ ಎಲ್ಲದಕ್ಕೂ ಉತ್ತರ ಅಲ್ಲ ಅಂತೇಳಿ. ನಮಗೆ ಬೇಕಾಗಿರೋದೇನು, ಉಗ್ರಗಾಮಿಗಳಂದ್ರೆ ಭಯೋತ್ಪಾದಕರಿಂದ ಮುಕ್ತಿ ಬೇಕು. ಭಯೋತ್ಪಾದಕರಿಂದ ಮುಕ್ತಿಗೋಸ್ಕರನೇ ನಾವು ಆಪರೇಷನ್ ಸಿಂಧೂರ ಮಾಡಿದಂಥದ್ದು. ಈಗ ಮುಂದೆ ಏನೋ ಈಗ ಸಮಸ್ಯೆ ಆಗಿದೆ, ಈಗ ಬಂದು ಈಗೇನೋ ಬಾಂಬ್ ಹಾಕಿದ್ದಾರೆ. ಅಕಸ್ಮಾತ್ ಇಟ್ ಮೇ ಬಿ ಏನಾದ್ರು ಇದು ಪಾಕಿಸ್ತಾನದ ಮೂಲ ಆಗಿದ್ರೆ, ವಿ ಡೋಂಟ್ ನೋ, ಅಕಸ್ಮಾತ್ ಇದು ಇನ್ನರ್ ಅಥವಾ ಔಟರ್ ಗೊತ್ತಿಲ್ಲ, ಪಾಕಿಸ್ತಾನದ ಮೂಲ ಆಗಿದ್ರೆ ಮತ್ತೊಂದು ಆಪರೇಷನ್ ಸಿಂಧೂರ ಅಷ್ಟು ಪ್ರಾರಂಭ ಆಗ್ಬಹುದು. ಅಕಸ್ಮಾತ್ ಒಳಗಡೆ ಏನಿದೆ ಒಳಗಡೆ ನೋಡಬಹುದು. ಇದು ಬಾಂಬ್ ಅಲ್ಲ, ಸ್ಫೋಟಕ, IED, ಇಂಪ್ರೂವೈಸ್ ಎಕ್ಸ್ಪ್ಲೋಸಿವ್ ಡಿವೈಸು, ಒಟ್ಟಿನಲ್ಲಿ ಕಾರಲ್ಲಿ ತುಂಬ್ಕೊಂಡ್ಬಂದಿದ್ದು ಬ್ಲಾಸ್ಟ್ ಆಗಿದೆ. ಸೊ ಬಾಂಬ್ ಅಂತ ಹೇಳೋದು ಬೇಕಿಲ್ಲ. ನಿಮಗೆ ಮೂಲಭೂತ ಪ್ರಶ್ನೆಗೆ ಹಿಂದಿರುಗಿಸ್ತೀನಿ. ಸೊ ಇದನ್ನು ಏನು ಆಪರೇಷನ್ ಸಿಂಧೂರ್ನ ಇನ್ನೂ ಪ್ರೆಸ್ ಮಾಡ್ಬೋದಾಗಿತ್ತು. ನಮ್ಮ ಮಿಲ್ಟ್ರಿ ಹೈಯರ್ ಹೈರಾರ್ಕಿ ಯಾವಾಗಲೂ ಸುಮ್ಮನೆ ಕಣ್ಮುಚ್ಕೊಂಡು ಪ್ಲ್ಯಾನ್ ಮಾಡಲ್ಲ, ಕಣ್ಮುಚ್ಕೊಂಡು ಅಟ್ಯಾಕ್ ಮಾಡಲ್ಲ. ಅವ್ರ ಕಡೆಯಿಂದ ಕೌಂಟರ್ ಅಟ್ಯಾಕ್ ಏನು ಬರ್ಬೋದು? ಇಲ್ಲಿ ನಾವು ಒಂದು ಫ್ರಂಟ್ ಓಪನ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಿದ್ವಿ. ನಾವು ಯಾವ ಸೈನ್ಯನ ಒಳಗೆ ಕಳಿಸ್ಲಿಲ್ಲ, ಪೂರ್ತಿ ಏರ್ ಅಟ್ಯಾಕು. ಒಂದು ಬ್ರಹ್ಮೋಸ್ ಮಿಸೈಲು, ಆಮೇಲೆ ಇದು ಡ್ರೋನ್ಸು, ಒಂದಷ್ಟು ಫೈಟರ್ ಏರ್ಕ್ರಾಫ್ಟು. ಅದು ಹೆಸರು ಹೇಳೋದು ಬೇಡ, ಯಾವ್ಯಾವ ಒಂದು ಏರ್ಕ್ರಾಫ್ಟ್, ಒಂದು ಟೈಪ್ ಆಫ್ ಏರ್ಕ್ರಾಫ್ಟ್ ಹೋಗಲೇ ಬೇರೆ ಹೋಗಿ ಅವ್ರಿಗೆ 10 ನಿಮಿಷದಲ್ಲಿ ಅವ್ರನ್ನ ಮಂಡಿ ಊರ್ದಂಗೆ ಮಾಡೋದು ಅನ್ನೋದಕ್ಕೆ ಒಂದು ಇದು ಎಕ್ಸ್ಪ್ಲನೇಷನ್. ಒಂದೇನು ಅಂದರೆ ಅವರ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅಹಮದ್ ಹೇಳ್ದ, ಅವ್ರ ಪಾರ್ಲಿಮೆಂಟಲ್ಲಿ ನಮಗೆ ಒಂದು 30 ಸೆಕೆಂಡ್ ಏನಾಯಿತು ಅಂತ ಗೊತ್ತಾಗಲಿಲ್ಲ. ನಾವು ಅಂದರೆ ನಾವು ನ್ಯೂಕ್ಲಿಯರ್ ಬಟನ್ ಪ್ರೆಸ್ ಮಾಡೋಣ ಅನ್ನೋ ಒಂದು ಅದೇ ರೀತಿ ಹೇಳಲಿಲ್ಲ. ಆತಂಕಕ್ಕೆ ಅಂದರೆ ವಿ ಹ್ಯಾವ್ ಪಲ್ವರೈಸ್ಡ್ ದೆಮ್. ಅವ್ರಿಗೆ ಎಷ್ಟು ಪಾಠ ಕಲಿಸೋದು, ಅದಕ್ಕಿಂತ ಮುಂದಕ್ಕೆ ಹೋಗೋದು ತಪ್ಪು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇಂತಹ ಘಟನೆ ಸಂದರ್ಭದಲ್ಲಿ ಉಗ್ರ ಚಟುವಟಿಕೆ ಆದಾಗ ಇಡೀ ದೇಶ ಒಂದಾಗಿರಬೇಕು, ಒಗ್ಗಟ್ಟವನ್ನು ಪ್ರದರ್ಶನ ಮಾಡಬೇಕು.